ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಸುಗ್ಗಿ ಸಂಭ್ರಮ ಜೋರಾಗಿಯೇ ಮಾಡ್ತಾ ಇದ್ರು. ದುರದೃಷ್ಟ ನೋಡಿ, ಹಬ್ಬದ ದಿನಾನೇ ಅಂಧಕಾರದಲ್ಲಿ ಮುಳುಗುವಂತಾಗಿದೆ ಅವರ ಕುಟುಂಬ. ಆದರೆ ಯಾವುದೇ ಕುಗ್ಗದೆ ಅಳುಕಿಲ್ಲದೆ ದಚ್ಚು ಬಿಳಿ ಕುದುರೆಗೆ ಮುತ್ತಿಕ್ಕಿ ವಿಜಯಲಕ್ಷ್ಮಿ ಸಂಕ್ರಾಂತಿಯನ್ನ ಸಂಭ್ರಮಿಸಿದ್ದಾರೆ. ಹಾಗಿದ್ರೆ ದರ್ಶನ್ ಕುಟುಂಬದ ಸಂಕ್ರಾಂತಿ ಹೇಗಿತ್ತು ಬನ್ನಿ ತೋರಿಸ್ತೀವಿ. ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ. ಅದರಲ್ಲೂ ಈ ಹಬ್ಬ ದರ್ಶನ್ ಪಾಲಿಗೆ ಬಹಳ ವಿಶೇಷ. ಆದ್ರೆ ಈ ಸಂಭ್ರಮ ಅನುಭವಿಸುವ ಭಾಗ್ಯ, ಎಳ್ಳು ಬೆಲ್ಲ ತಿಂದು ಸಿಹಿ ಹಂಚುವ ಸೌಭಾಗ್ಯ ದರ್ಶನ್ ಪಾಲಿಗೆ ಈ ಬಾರಿ ಒಲಿದಿಲ್ಲ. ಆದ್ರೆ ದರ್ಶನ್ ಇಲ್ಲದಿದ್ರೇನಂತೆ, ಫಾರ್ಮ್ ಹೌಸ್ನಲ್ಲಿ ಸುಗ್ಗಿ ಸಂಭ್ರಮ ಜೋರಾಗಿದೆ. ಜೈಲಿನಲ್ಲಿ ದರ್ಶನ್, ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸುಗ್ಗಿ ಸಂಭ್ರಮ. ಸುಗ್ಗಿ ಸಂಭ್ರಮ. ಸೂರ್ಯ ಧನು ರಾಶಿಯನ್ನ ತೊರೆದು ಮಕರ ರಾಶಿಯನ್ನ ಪ್ರವೇಶಿಸುವ ಸಮಯದಲ್ಲಿ ಮಕರ ಸಂಕ್ರಾಂತಿ ಆಚರಣೆ ನಡೆಯುತ್ತೆ. ವ್ಯವಸಾಯ ಮುಗಿದು ಫಸಲು ಮನೆ ಸೇರುವ ಸಮಯವೂ ಇದೇ ಆಗಿರೋದ್ರಿಂದ ಸುಗ್ಗಿ ಸಂಭ್ರಮಕ್ಕೆ ಹೆಚ್ಚಿನ ಮಹತ್ವ ಇದೆ. ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ. ದರ್ಶನ್ಗೆ ಮಾತ್ರ ಸಂಕ್ರಾಂತಿ ತುಂಬಾನೇ ಸ್ಪೆಷಲ್. ಪ್ರತಿ ಬಾರಿಯೂ ಸಾರಥಿ ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿಯನ್ನ ತಮ್ಮ ಪ್ರೀತಿಯ ಸಾಕು ಪ್ರಾಣಿಗಳ ಜೊತೆ ತಮ್ಮ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಆಚರಿಸ್ತಾರೆ. ಹಲವು ವರ್ಷಗಳಿಂದ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಸಂಕ್ರಾಂತಿ ಆಚರಿಸುವ ದರ್ಶನ್ಗೆ ಈ ಬಾರಿ ಜೈಲು ದರ್ಶನವಾಗ್ತಿದೆ. ಆದರೆ ಇಂಥ ಸಂಕಷ್ಟದ ಮಧ್ಯೆಯೂ ವರ್ಷದ ಮೊದಲ ಹಬ್ಬವನ್ನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸರಳ ಸಡಗರದಿಂದ ಆಚರಿಸಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಸಂಕ್ರಾಂತಿ ಈ ವರ್ಷದ ಮೊದಲ ಹಬ್ಬ ದರ್ಶನ್ ಪಾಲಿಗೆ ಕಹಿಯಾಗಿದ್ರು ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತ ವಿಜಯಲಕ್ಷ್ಮಿಗೆ ಸುಗ್ಗಿಯನ್ನೇ ತಂದಿದೆ. ಸೆರೆಮನೆಯ ಅಂಧಕಾರದಲ್ಲಿ ಮುಳುಗಿರುವ ದರ್ಶನ್ ಬದುಕಿಗೆ ಈ ಸಂಕ್ರಾಂತಿ ಮೆರುಗು ತರದಿದ್ರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸಂಭ್ರಮ ಕಳೆಗಟ್ಟಿದೆ. ದರ್ಶನ್ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಆದರೆ ಯಾವುದಕ್ಕೂ ಅಂಜದ ವಿಜಯಲಕ್ಷ್ಮಿ ಸ್ವತಃ ತಾನೇ ಮುಂದೆ ನಿಂತು ಸಂಕ್ರಾಂತಿ ಹಬ್ಬ ಮಾಡಿದ್ದಾರೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಳಿಸಿ ಫಾರ್ಮ್ ಹೌಸ್ನ ರಾಸುಗಳಿಗೆ ವಿಜಯಲಕ್ಷ್ಮಿ ಪೂಜೆ ಮಾಡಿದ್ದಾರೆ. ದಚ್ಚು ಬಿಳಿ ಕುದುರೆಗೆ ಮುತ್ತಿಕ್ಕಿದ ವಿಜಯಲಕ್ಷ್ಮಿ, ಸಂಭ್ರಮಿಸಿದ ಪುತ್ರ. ಇದೀಗ ದರ್ಶನ್ ಬಿಳಿ ಕುದುರೆಗೆ ಮುತ್ತಿಕ್ಕಿ ಫಾರ್ಮ್ ಹೌಸ್ನಲ್ಲಿ ವಿಜಯಲಕ್ಷ್ಮಿ ಸಂಕ್ರಾಂತಿ ಸಂಭ್ರಮಿಸಿದ್ದಾರೆ. ಮೂಲಗಳ ಪ್ರಕಾರ ವಿಜಯಲಕ್ಷ್ಮಿ ಜೊತೆ ಪುತ್ರ ವಿನೇಶ್ ಕೂಡ ಹಬ್ಬ ಮಾಡಿದ್ದಾರೆ. ಪ್ರತಿ ವರ್ಷ ತಮ್ಮ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ. ಆಪ್ತರು ಇವರ ಜೊತೆ ಕೈ ಜೋಡಿಸ್ತಾರೆ. ಕಳೆದ ಬಾರಿ ಜೈಲಿನಿಂದ ಜಾಮೀನು ಪಡೆದು ಬಂದ ದರ್ಶನ್ ಪತ್ನಿ, ಪುತ್ರ ಮತ್ತು ತಮ್ಮ ದಿನಕರ್ ಜೊತೆ ಹಬ್ಬ ಮಾಡಿದ್ರು.
ಕಳೆದ 3 ವರ್ಷ ಹೇಗಿತ್ತು ದರ್ಶನ್ ಮತ್ತು ಗೆಳೆಯರ ಸಂಕ್ರಾಂತಿ ಕಿಚ್ಚು? ಇದು 2025ರ ಸಂಕ್ರಾಂತಿ ಸಂಭ್ರಮದ ದೃಶ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆಯುತ್ತಲೇ ಕೋರ್ಟ್ ಅನುಮತಿ ಪಡೆದು ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ಕುಟುಂಬ ಸಮೇತರಾಗಿ ತೆರಳಿದ್ರು ದಾಸ. ಮೈಸೂರು ಫಾರ್ಮ್ ಹೌಸ್ ದರ್ಶನ್ ನೆಚ್ಚಿನ ತಾಣ. ಶೂಟಿಂಗ್ ಇಲ್ಲದೆ ಇದ್ದಾಗ, ಬಿಡುವು ಸಿಕ್ಕಾಗ್ಲೆಲ್ಲ ದರ್ಶನ್ ಮೈಸೂರಿನಲ್ಲಿರುವ ತಮ್ಮ ಪುತ್ರ ವಿನೀಶ್ ಹೆಸರಿನಲ್ಲಿರುವ ಫಾರ್ಮ್ ಹೌಸ್ನಲ್ಲೇ ಕಾಲ ಕಳೀತಾರೆ. ಕಳೆದ ವರ್ಷ ದರ್ಶನ್ ಮೊದಲ ಹಬ್ಬವನ್ನ ತಮ್ಮ ಫಾರ್ಮ್ ಹೌಸ್ನಲ್ಲೇ ಆಚರಿಸಿದ್ರು. ಸಹೋದರ ದಿನಕರ್ ಕಿಚ್ಚು ಹಚ್ಚಿ ಹಬ್ಬದ ಸಂಭ್ರಮವನ್ನ ಇನ್ನೂ ಹೆಚ್ಚಿಸಿದ್ರು. ದರ್ಶನ್ ತಮ್ಮ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಬರ್ತಿದ್ದಾರೆ. ತೋಟದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ದರ್ಶನ್ ಸಾಕಿ ಸಲಹುತ್ತಿದ್ದಾರೆ. ಜಾನುವಾರುಗಳು ಸಾಕಷ್ಟಿವೆ. ಪ್ರತಿ ವರ್ಷ ಆಪ್ತರು, ಸ್ನೇಹಿತರು ಮತ್ತು ಪುತ್ರ ವಿನೀಶ್ ಜೊತೆ ಸೇರಿ ರಾಸುಗಳನ್ನ ತೊಳೆದು ಸಿಂಗರಿಸಿ ಪೂಜೆ ಸಲ್ಲಿಸಿ ಹಬ್ಬದೂಟ ಕೊಟ್ಟು ಸಂಜೆ ಕಿಚ್ಚಾಯಿಸುತ್ತಾರೆ. ಪುತ್ರ ವಿನೀಶ್ ಸ್ನೇಹಿತರ ಜೊತೆ ಲಡ್ಡು ಕಟ್ಟಿ ಕಿಚ್ಚು ಹಾಯಿಸಿದ ದಚ್ಚು. ಇದು 2022ರಲ್ಲಿ ದರ್ಶನ್ ತಮ್ಮ ಆಪ್ತರ ಜೊತೆ ಸಂಕ್ರಾಂತಿ ಸಂಭ್ರಮಿಸಿದ್ದ ದೃಶ್ಯಗಳು. ಪ್ರತಿಯೊಂದು ಸಾಕು ಪ್ರಾಣಿಗಳನ್ನ ಸ್ವತಃ ದಾಸ ನೀರೆರೆದು ಅವುಗಳನ್ನ ತೊಳೆದು ಅವುಗಳಿಗೆ ಅರಿಶಿನ ಬಳಿದು ಮದುವಣಗಿತ್ತಿಯಂತೆ ಸಿಂಗರಿಸ್ತಾರೆ. ಸಂಕ್ರಾಂತಿಯಂದು ದಚ್ಚು ಫಾರ್ಮ್ ಹೌಸ್ ತುಂಬೆಲ್ಲ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುತ್ತೆ. ದರ್ಶನ್ 2023ರಲ್ಲಿ ತಮ್ಮ ಆಪ್ತರ ಜೊತೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ದ ಸುಂದರ ದೃಶ್ಯವಿದು. ತಮ್ಮ ಪ್ರೀತಿಯ ಹೋರಿ ಜೊತೆಗಿನ ಫೋಟೋ ಹಂಚಿಕೊಂಡ ದರ್ಶನ್ ಶುಭಾಶಯ ಕೋರಿದ್ರು. ಇದೇ ವೇಳೆ ದರ್ಶನ್ ಯಾವ ರೀತಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಅನ್ನೋ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಸಾಮಾನ್ಯವಾಗಿ ಸಂಕ್ರಾಂತಿಯಂದು ಎತ್ತುಗಳನ್ನ ಕಿಚ್ಚಾಯಿಸ್ತಾರೆ. ಅದೇ ರೀತಿ ದರ್ಶನ್ ಕೂಡ ತಮ್ಮ ತೋಟದ ಮನೆಯಲ್ಲಿರುವ ಎತ್ತುಗಳಿಗೆ ಕಿಚ್ಚು ಹಾಯಿಸ್ತಾರೆ. ನಟ ಚಿಕ್ಕಣ್ಣ, ಯಶಸೂರ್ಯ ಸೇರಿದಂತೆ ಪುತ್ರ ವಿನೀಶ್ ಕೂಡ ಕಳೆದ ವರ್ಷ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಪುತ್ರ ವಿನೀಶ್ಗೆ ಲಡ್ಡು ಕಟ್ಟೋದು ಹೇಗೆ ಅನ್ನೋದನ್ನ ದರ್ಶನ್ ಹೇಳಿಕೊಟ್ಟಿದ್ರು. ಕಳೆದ ಬಾರಿ ದರ್ಶನ್ ಕುಟುಂಬದ ಜೊತೆ ಸಂಕ್ರಾಂತಿ ಹಬ್ಬವನ್ನ ತಮ್ಮ ನೆಚ್ಚಿನ ಫಾರ್ಮ್ ಹೌಸ್ನಲ್ಲೇ ಆಚರಿಸಿದ್ರು. ಈ ಬಾರಿ ದರ್ಶನ್ ಜೈಲಿನಲ್ಲಿದ್ದಾರೆ. ಆದ್ರೆ ಯಾವುದಕ್ಕೂ ಕುಗ್ಗದ ವಿಜಯಲಕ್ಷ್ಮಿ ದರ್ಶನ್ ಕುದುರೆ, ಜಾನುವಾರುಗಳ ಜೊತೆ ಸುಗ್ಗಿ ಸಂಭ್ರಮವನ್ನ ಜೋರಾಗಿ ಆಚರಿಸಿದ್ದಾರೆ.